ಆಸುರಿ ಸಂಪತ್ತು, ದೈವಿ ಸಂಪತ್ತು, ಇದರ ಬಗ್ಗೆ ಕೃಷ್ಣ ಏನು ಹೇಳ್ತಾನೆ? ನಾನು ಒಳ್ಳೆಯವನು ಯಾಕೆ ಅಂದರೆ ನಾನು ಯಾರಿಗೂ ಕೇಡನ್ನು ಮಾಡಿಲ್ಲ, ಅದರಿಂದ ಒಳ್ಳೆಯವನು. ಇಷ್ಟು ಹೇಳ್ಕೋ ಸಾಕು ಅಂತಾನೆ ಕೃಷ್ಣ. ಭಗವದ್ಗೀತೆ ನಮ್ಮನ್ನು ತಿದ್ದುವುದೇ ಇಲ್ಲಿ. ಬಾಹ್ಯವಾದ ಗುಣಧರ್ಮಗಳಿಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ಆತ್ಮನ ಸ್ವರೂಪಭೂತವಾದ ಯಾರೋ ನನ್ನನ್ನು ಪೆದ್ದ ಅಂದರೆ ಅದು ಈ ಜನ್ಮದು ಬುದ್ಧಿ ಕರ್ಮಾನುಸಾರಿಣಿ. ಪೆದ್ದ ನೀನು ತಲೆ ಕೆಡಿಸ್ಕೊಳ್ಬೇಡ. ಸ್ವರೂಪದಲ್ಲಿ ನೀನು ಮಹಾದೊಡ್ಡ ಬ್ರಹ್ಮಜ್ಞಾನಿಯಾಗಿರ್ಬೋದು, ಪ್ರಾರಬ್ಧ ಕರ್ಮದಿಂದ ನೀನು ಪೆದ್ದ ಆಗಿರ್ಬೋದು. ಸ್ವರೂಪಭೂತವಾದ ಗುಣಗಳಂತೂ ಚೆನ್ನಾಗಿರಬೇಕು. 26 ಗುಣಗಳನ್ನು ಸಂಗ್ರಹ ಮಾಡ್ತಾನೆ. ಅಭಯಂ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ, ಅಹಿಂಸಾ ಸತ್ಯಂ ಅಕ್ರೋಧ, ತ್ಯಾಗಶಾಂತಿರಪೈಶುನಂ, ದಯಾಭೂತೇಶು ಅಲೋಲುಪ್ತ್ವಂ, ಮಾರ್ದವಂ ಹ್ರೀಹಿ ಅಚಾಪಲಂ, ತೇಜಕ್ಷಮಾ ಧೃತಿಶೌಚಂ, ಮದ್ರೋಹೋ ನಾತಿಮಾನಿತ, ಭವಂತಿ ಸಂಪದಂ ದೈವಿ ಅಂತ ಅಭಿಜಾತಸ್ಯ ಭಾರತ ಅಂತ ದೈವಿ ಗುಣದಿಂದ ಹುಟ್ಟಿದವನ ಸಜ್ಜನಿಕೆಯೆಲ್ಲ ಹೀಗೇ ಇರುತ್ತೆ. ರಾಮನ ಬಗ್ಗೆ ಹೇಳಬೇಕಾದ್ರೆ ನಸ್ಮರತಿ ಅಪಕಾರಾಣಾಂ ಶತಮಪಿ ಆತ್ಮವತ್ತಯ ಕಥಂಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ. ಸಣ್ಣ ಉಪಕಾರ ಮಾಡಿರಲಿ ಸಾಯೋ ತನಕ ಮರೆಯಲ್ಲ ರಾಮ. 1000 ಅಪಕಾರ ಪ್ರತಿದಿನ ಮಾಡಲಿ ಅದನ್ನು ನೆನಪು ಮಾಡ್ಕೊಳ್ಳಲ್ಲ. ಈ ಆಸುರಿ ಗುಣ ಇದ್ದವರಿಗೆ ಅಶುಚಿಯಾದ ನರಕ, ಎಂದೂ ಉತ್ಥಾನವೇ ಇಲ್ಲದೆ ಇರುವ ನರಕ. ಸದ್ಗುಣಗಳಿಗೆ ಎಂದೂ ತಿರುಗಿ ಬರದೇ ಇರುವ ಸುಖದ ತಾಣ. ದುರ್ಗುಣಿಗಳಿಗೆ ಎಂದೂ ತಿರುಗಿ ಬರದೇ ಇರುವಂತಹ ನಿತ್ಯ ನರಕ. ಅದು ಎರಡನ್ನೂ ಕೃಷ್ಣನೇ ಇಲ್ಲಿ ಈ 16ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾನೆ. ಪರಮ ಪವಿತ್ರವಾದ ಕೃಷ್ಣನ ಮಾತುಗಳನ್ನು ಕೇಳೋದೇ ಅಂದ. ಈ ಒಂದು ಭಗವದ್ಗೀತೆಯ ಯಾತ್ರೆಯಲ್ಲಿ ಇವತ್ತು ಎಲ್ಲಿದ್ದೀವಿ ಬನ್ನಿ ನೋಡೋಣ. ನೇಚರ್ ಆಫ್ ಲೈಫ್, ಈ ಒಂದು ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 16ನೇ ಚಾಪ್ಟರ್, ಎಪಿಸೋಡ್ ನಂಬರ್ 13, ದೈವಾಸುರ ಸಂಪತ್ ವಿಭಾಗ ಯೋಗ. ಇದರಲ್ಲಿ ನಾವು ನೋಡ್ತಾ ಇರೋದು ಡಿವೈನ್ ವರ್ಸಸ್ ಡೆಮೋನಿಕ್ ಕ್ವಾಲಿಟೀಸ್. ಆಸುರಿ ಸಂಪತ್ ಅಂದ್ರೇನು, ದೈವಿ ಸಂಪತ್ ಅಂದ್ರೇನು, ನಿಜವಾಗಿ ಈ ವೆಲ್ತ್ ಅಂದ್ರೆ ಏನು, ಬನ್ನಿ ನೋಡೋಣ. ನಮಸ್ಕಾರ ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ ಸಾರವನ್ನು ಅರಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಅದು ಈ ಪುರುಷೋತ್ತಮ ಮಾಸದ ಒಂದು ಪವಿತ್ರ ಕಾಲದಲ್ಲಿ, ಅಧಿಕ ಮಾಸ, ಇನ್ನು ಅಧಿಕವಾದ ಫಲವನ್ನು ಆ ಭಗವಂತನ ಸ್ಮರಣೆಯಿಂದ ಹೊಂದ್ತಾ ಇದ್ದೀವಿ. ಇವತ್ತು 14ನೇ ದಿನ. ನಾವು ನಿನ್ನೆ ನೋಡಿದ್ವಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂದರೆ ಏನು. ನಮ್ಮ ದೇಹದಲ್ಲಿರೋ ಎಲ್ಲ ಏನು ಫಿಸಿಕಲ್ ಆಸ್ಪೆಕ್ಟ್ಸ್ ಇದೆ ಅದನ್ನೇ ಭಗವಂತ ಕ್ಷೇತ್ರ ಅಂತ ಹೇಳ್ತಾನೆ. ಕ್ಷೇತ್ರಜ್ಞ ಅಂದರೆ ಅದು ಭಗವಂತನೇ, ಆ ಭಗವಂತ ಕೃಷ್ಣನೇ ಕ್ಷೇತ್ರಜ್ಞ ಅನ್ನೋ ವಿಷಯನ ಕನ್ವಿನ್ಸಿಂಗ್ ಆಗೋಗೆ ತಿಳಿಸ್ಕೊಟ್ರು ಆಚಾರ್ಯರು. ಇನ್ನು ಮುಂದೆ ಹೋದರೆ ನಮಗೊಂದು ಡೌಟ್ ಬರುತ್ತೆ. ಸಾಮಾನ್ಯವಾಗಿ ಜೀವನದಲ್ಲಿ ನಾವು ಎಷ್ಟೇ ಒಳ್ಳೆಯವರಾಗಬೇಕು ಅಂದರೆ ಕೆಲವ್ರು ನೋಡ್ತೀವಿ ಯಾವಾಗಲೂ ಅವ್ರು ಕೆಟ್ಟವರೇ ಆಗಿರ್ತಾರೆ, ಕೆಲವ್ರು ನೋಡ್ತೀವಿ ಯಾವಾಗಲೂ ಒಂದು ಒಳ್ಳೆಯವರಾಗೇ ಇರ್ತಾರೆ. ಈ ವಿಷಯದಕ್ಕೆ ಬಂದಾಗ ಕೃಷ್ಣ ಹೇಳ್ತಾನೆ, ಸಾಮಾನ್ಯ ನಾವು ಸಂಪತ್ತು ಅಂದರೆ ಎಲ್ಲರಿಗೂ ಇಷ್ಟ. ವೆಲ್ತ್, ನಾನಿರೋದು ಅದೇ ವೆಲ್ತ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಫೀಲ್ಡಲ್ಲಿ. ಬಹಳ ಜನಕ್ಕೆ ವೆಲ್ತ್ ಅಂದರೆ ನಮಗೇನು ಅನ್ಕೋತೀವಿ, ವೆಲ್ತ್ ಅಂತಂತಂದರೆ ಒಂದು 5-6 ಕೋಟಿ ಸ್ಟಾಕ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ ಇದು ಇಟ್ಕೊಳ್ಳೋದು, ಅದೇ ವೆಲ್ತ್ ಅಂತ ಅಂದ್ಕೊಳ್ತೀವಿ. ಆದರೆ ವೆಲ್ತ್ ಅಂದರೆ ಏನು, ಆ ಸಂಪತ್ತು ಅಂದರೆ ಏನು, ದೇವರ ಕಡೆ ಕರ್ಕೊಂಡು ಹೋಗುವಂತಹ ಸಂಪತ್ತು ಯಾವುದು, ದೇವರಿಂದ ದೂರ ಹೋಗಿಸುವಂಥ ಸಂಪತ್ತು ಯಾವುದು ಅನ್ನೋದನ್ನು ಕೃಷ್ಣ ಹೇಳಿದ್ದಾನೆ. ಅದನ್ನು ಆಚಾರ್ಯರಿಂದ ತಿಳ್ಕೊಳ್ಳೋಣ. ಆಚಾರ್ಯ, ಸುಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಇದೊಂದು ಇಂಟ್ರೆಸ್ಟಿಂಗ್ ಆದ ಘಟ್ಟ ಅಂದರೆ ನಮಗೆ ಕನೆಕ್ಟ್ ಆಗುವಂಥದ್ದು. ಯಾಕೆಂದರೆ ತುಂಬ ನಾವು ದುಡ್ಡನ್ನು ಹಿಂದೆ ಬೀಳ್ತೀವಿ. ಏನೋ ಒಂದು ಮಾಡಿ 1 ಕೋಟಿ ಇರೋನಿಗೆ 10 ಕೋಟಿ ತಾವು ಹೇಳಿದ್ರಿ, ಅದು ಆಸೆ ನಿಲ್ಲೋದೇ ಇಲ್ಲ ಅಂತ. ಇದನ್ನೇ ನಾವು ವೆಲ್ತ್ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಾವು ಸಾಮಾನ್ಯವಾಗಿ ನಾವು ಎಲ್ಲ ಕಡೆಗೆ ನಾವು ಏನು ಜನಗಳನ್ನು ನೋಡ್ತೀವಿ, ಇವತ್ತು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನಮಗೆ ತಿಳಿಯೋದಿಲ್ಲ. ಒಳ್ಳೆಯವ್ರು ಅಂದ್ಕೊಂಡಿರ್ತೀವಿ, ಅವ್ರು ಕೆಟ್ಟವ್ರಾಗ್ಬಿಡ್ತಾರೆ, ಕೆಟ್ಟವ್ರು ಅಂದ್ಕೊಂಡಿರ್ತೀವಿ, ಆಮೇಲೆ ಅವ್ರು ಒಳ್ಳೆಯವ್ರಾಗ್ಬಿಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಇಂಥವ್ರನ್ನ ನಾವು ಹಿಂಗೆ ಅಂದ್ಬಿಟ್ನಲ್ಲ ಅಂತ ಅನಿಸುತ್ತೆ ನಮಗೆ. ಸೊ ಇದನ್ನು ಸರಿಯಾಗಿ ತಿಳಿಸೋದಕ್ಕೆ ತಾವು ಸ್ಥಿತಪ್ರಜ್ಞನ ಬಗ್ಗೆ ಹೇಳಿದ್ರಿ. ಅರ್ಜುನ ಕೇಳಿದಾಗ ಕೃಷ್ಣ ಏನೇನು ಹೇಳಿದ್ದಾನೆ, ಅವನು ಯಾವ ಥರ ನಿಂತ್ಕೊಳ್ತಾನೆ, ಯಾವ ಥರ ಕೂತ್ಕೊಳ್ತಾನೆ, ಅದೇ ಥರ ನಮಗೆ ಈ ಭಗವದ್ಗೀತೆಯಲ್ಲಿ ಒಂದು ಒಳ್ಳೆ ಪಾಠ ಇದೆ. ಈ ಕೆಟ್ಟವ್ರು ಯಾವ ಥರ ಯೋಚನೆ ಮಾಡ್ತಾರೆ, ಅವ್ರು ಯಾವ ಥರ ಇರ್ತಾರೆ ಅಂತ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇಟ್ಬಿಟ್ರೆ, ಪಾಯಿಂಟ್ ಆಫ್ ರೆಫರೆನ್ಸ್ ಇಟ್ಬಿಟ್ರೆ, ಆ ರೆಫರೆನ್ಸ್ನ ನೋಡಿಕೊಂಡು ನಾವು ಈ ಥರದ ವ್ಯಕ್ತಿ ನನ್ನ ಜೀವನದಲ್ಲಿ ಒಬ್ರು ಇದ್ದಾನೆ, ಇವನು ಒಳ್ಳೆಯವನೋ ಕೆಟ್ಟವನೋ, ಯಾಕೆ ಈ ಥರ ಒಂದು ಪ್ರವೃತ್ತಿ ಇದೆ ಅವ್ರಿಗೆ ಅನ್ನೋದನ್ನು ತಿಳಿಸೋದಕ್ಕೆ ಈ ಒಂದು ನಾವು ಸೆಕ್ಷನ್ನಲ್ಲಿದ್ದೀವಿ. ಈ ಆಸುರಿ ಸಂಪತ್ತು, ದೈವಿ ಸಂಪತ್ತು, ಇದರ ಬಗ್ಗೆ ಕೃಷ್ಣ ಏನು ಹೇಳ್ತಾನೆ? ಶ್ರೀ ಗುರುಭ್ಯೋ ನಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅಭಿನಂದಿಸ್ತಾ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತಲೇ ಮಾಡಿದ್ದಾರೆ.
ನೀವು ಹೇಳಿದ ಹಾಗೆ ಸಂಪತ್ತು ಅಂದರೆ ನಾವು ಗಳಿಸುವ ಸಂಪತ್ತಲ್ಲ, ಜೀವನದಲ್ಲಿ ಸ್ವರೂಪಭೂತವಾಗಿರುವ ಸದ್ಗುಣಗಳೇ ಸಂಪತ್ತು. ದುರ್ಗುಣಗಳು ಅದನ್ನು ಸಂಪತ್ತು ಅಂತ ಕರೆಯಲ್ಲ, ಬೇಡದೇ ಇರುವ ದುರ್ಗುಣಗಳಷ್ಟೇ ಅದು. ಇಲ್ಲಿ ಪ್ರಧಾನವಾಗಿ ಎರಡು ಅಂಶ. ಒಂದು, ದೇಹಕೃತವಾದ ಗುಣದೋಷಗಳಿದೆ, ಆತ್ಮಕೃತವಾದ ಗುಣದೋಷಗಳಿದೆ. ಅಂದರೆ ಆತ್ಮಕೃತವಾದದ್ದು ಯಾವತ್ತೂ ನಾಶ ಆಗೋದೇ ಇಲ್ಲ, ಅದು ರತ್ನ ಇದ್ದ ಹಾಗೆ. ಒಂದು ಇಂದ್ರನೀಲಮಣಿ ಇತ್ತು ಅಂದರೆ ಅದು ಇಂದ್ರನೀಲಮಣಿಯ ಕಾಂತಿ ಆ ಇಂದ್ರನೀಲಮಣಿ ಇರುವ ತನಕನೂ ಇರುತ್ತೆ. ಅದನ್ನು ಯಾವ ದ್ರವ್ಯ ಭಾವಿ ಅಂತ ಕರೀತಾರೆ. ಅಂದರೆ ಎಲ್ಲಿಯ ತನಕ ಆ ದ್ರವ್ಯ ಇದೆಯೋ, ಆ ಮೂಲ ಪದಾರ್ಥ ಇದೆಯೋ, ಅಲ್ಲಿಯ ತನಕವೂ ಆ ಸದ್ಗುಣಗಳು ಇದ್ದೇ ಇರುತ್ತೆ. ಜೀವನಲ್ಲಿಯೂ ಹಾಗೆ. ಈ ಆತ್ಮ ಅಂತ ಏನಿದ್ದಾನೆ ಅವನಲ್ಲಿರುವ ಗುಣಗಳು ಹೊಸದಾಗಿ ಯಾವುದೂ ಬರಲ್ಲ, ಇರುವ ಯಾವ ಗುಣಗಳು ನಾಶ ಆಗಲ್ಲ. ಅದೊಂದು ರತ್ನ ಇದ್ದ ಹಾಗೆ. ಹಾಗೆ ಆ ಜೀವನಲ್ಲಿಯೇ ರತ್ನದ ಪ್ರಭೆಯ ಜೀವರಿದ್ದಾರೆ, ಕಲ್ಲಿನಂತೆ ಇರುವಂತಹ ಜೀವರಾಶಿಗಳು ಇದ್ದಾರೆ. ಜೀವರಲ್ಲೇ ಕ್ವಾಲಿಟಿಗಳಿದೆ, ಅದು ಯಾವತ್ತೂ ಬದಲಾಗಲ್ಲ. ಕೃಷ್ಣ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಭಗವದ್ಗೀತೆಯಲ್ಲಿ ನೀಡಿದ್ದಾನೆ. ಪ್ರಕೃತ ಈಗ 16ನೇ ಅಧ್ಯಾಯದಲ್ಲಿ ಹೇಳ್ತಾ ಇರುವ ದೈವಿ ಗುಣಗಳು, ಆಸುರಿ ಗುಣಗಳು ಅಂತ ಏನಿದೆ, ಅದು ಜೀವನ ಸ್ವರೂಪಭೂತವಾದ ಗುಣಗಳನ್ನು ಹೇಳ್ತಾ ಇದ್ದಾರೆ. ನಿಮಗೆ ಅದರ ಬಗ್ಗೆ ಒಂದು ಸ್ವಲ್ಪ ನಾನು ವಿವರಣೆಯನ್ನು ಕೊಟ್ಟು ಆಮೇಲೆ ಆ ಅಧ್ಯಾಯವನ್ನು ಪ್ರವೇಶ ಮಾಡ್ತೀನಿ. ಉದಾಹರಣೆಗೆ ಅಸಮಂಜಸ ಅಂತ ಒಂದು ಇತಿಹಾಸದಲ್ಲಿ ಒಬ್ಬ ಸಗರನ ಮಗ ಅಸಮಂಜಸ ಅಂತ, ಅವನ ಹೆಸರೇ ಹೇಳುತ್ತೆ ಅವನು ಸರಿ ಇರಲಿಲ್ಲ. ಸಮಂಜಸ ಅಂದರೆ ಸರಿಯಾಗಿದ್ದ, ಅಸಮಂಜಸ ಅಂದರೆ ಸರಿಯಾಗಿರಲಿಲ್ಲ. ಯಾಕೆ ಸರಿಯಾಗಿರಲಿಲ್ಲ ಅಂದರೆ ಅವನು ಹುಟ್ಟಿದ ಮಕ್ಕಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಸರಯೂ ನದಿಯಲ್ಲಿ ಬಿಸಾಡ್ತಾ ಇದ್ದ. ಎಲ್ಲ ಮನೆಯಲ್ಲಿ ಓಡಾಡೋ ಮಕ್ಕಳನ್ನು ತೊಗೊಂಡು ಹೋಗೋದು, ನದಿಗೆ ಬಿಸಾಡೋದು. ಅವನ ಮಕ್ಕಳನ್ನ ಬೇರೆ ಯಾರ್ಯಾರ್ದ ಮನೆ ಮಕ್ಕಳು ಮಕ್ಕಳನ್ನ ಹಿಡ್ಕೊಳ್ಳೋದು, ನದಿಗೆ ಬಿಸಾಡೋದು. ಅದಕ್ಕೆ ಅವರು ಎಲ್ಲರೂ ಕೂಡ ಇವನು ರಾಜನಾಗ್ಲಿಕ್ಕೆ ಅರ್ಹ ಇಲ್ಲ, ಮಕ್ಕಳನ್ನು ದೊಡ್ಡವರನ್ನು ಮಕ್ಕಳ ಥರ ಪರಿಪಾಲನೆ ಮಾಡಬೇಕು ರಾಜನಾದವನು, ಅಂತಹದ್ದು ಹಸುಗೂಸುಗಳನ್ನೆಲ್ಲ ತೊಗೊಂಡು ಹೋಗಿ ನದಿಗೆ ಬಿಸಾಡ್ತಾ ಇದ್ದಾನೆ, ಇವನು ಸರಿ ಇಲ್ಲ, ಇವನು ರಾಜನಾಗುವುದು ಬೇಡ ಅಂತ. ಅವನಿಗೆ ಎಂಥ ದೊಡ್ಡ ಯೋಗಿ, ಅವನಿಗೆ ಎಂಥ ದೊಡ್ಡ ಬ್ರಹ್ಮಜ್ಞಾನಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಮೂಕ ಬದಿರ ರಂತಿಪ್ಪರೋ ನೋಡ್ಪ ಜನಕ್ಕೆ, ನೋಡೋರಿಗೆ ಹುಚ್ಚರ ಹಾಗೆ ಏನೇನೋ ಅಪಚಾರಗಳು ಮಾಡೋ ಅವರಾಗಿ ಇರ್ತಾರೆ ಪಕ್ವ ಯೋಗಿಗಳು. ಅವನು ಕೊನೆಗೆ ರಾಜ ಹೇಳ್ತಾನೆ, ಸಗರ ನೀನು ಕಾಡಿಗೆ ಹೊರಟು ಹೋಗು, ದೇಶದಿಂದ ಓಡಿಸ್ತಾನೆ ಅವನನ್ನು. ಇಷ್ಟು ಅನ್ಯಾಯಕಾರಿಯಾದ ನಿನ್ನನ್ನು ಈ ರಾಮರಾಜ್ಯಕ್ಕೆ ನಾನು ಹೇಗೆ ರಾಜನನ್ನಾಗಿ ಮಾಡೋದು ಅಂತ. ಕೊನೆಗೆ ಅವನು ಹೋಗಬೇಕಾದ್ರೆ ಸರಿಯೂ ನದಿಯ ದಂಡೆಯಲ್ಲಿ ನಿಳಿತು ಒಂದಷ್ಟು ವೇದ ಮಂತ್ರಗಳನ್ನು ಪಠನ ಮಾಡ್ತಾನೆ. ಯಾವ ಯಾವ ಮಕ್ಕಳನ್ನು ಬಿಸಾಡಿದಾನೆ ಅವರೆಲ್ಲ ಜೀವಂತವಾಗಿ ಬರ್ತಾರೆ. ಅವರವರ ಮನೆಗೆ ಆ ಮಕ್ಕಳನ್ನು ಕೊಟ್ಟು, ನನಗೆ ವೈರಾಗ್ಯ ಬೇಕಾಗಿತ್ತು, ನನಗೆ ಈ ಥರ ಜಗತ್ತು, ಈ ಜನಗಳ ಜಂಜಾಟ ಯಾವುದು ಬೇಕಾಗಿರಲಿಲ್ಲ, ಆದ್ದರಿಂದ ಈ ಥರದ ವ್ಯಾಪಾರ ಮಾಡಿದೆ, ಕ್ಷಮಿಸಿ ನೀವು ಅಂತ ಹೇಳಿ ಕಾಡಿಗೆ ಹೊರಟೋಗ್ತಾನೆ. ಅಂದರೆ ಆರಂಭದಲ್ಲಿ ನೀವು ಅವಾಗಲೇ ಹೇಳಿದ್ರಿ, ಆರಂಭದಲ್ಲಿ ಕೆಟ್ಟವರಾಗಿ ಕಾಣಿಸ್ತಾರೆ, ಆಮೇಲೆ ಒಳ್ಳೆಯವರಾಗಿರ್ತಾರೆ. ನನಗೆ ಯಾಕೆ ಇವರಿಗೆ ಹೀಗಂದೆ, ಇಡೀ ಸಮಾಜವೇ ಅವತ್ತಂತಹ ಪಶ್ಚಾತ್ತಾಪ ಪಡುತ್ತೆ, ಎಂಥ ರಾಜ ಅಸಮಂಜಸ, ಅವನಿಗೆ ನಾವು ಅನ್ಯಾಯ ಮಾಡಿಬಿಟ್ವಲ್ಲ ಅಂತ. ಅಂದರೆ ಅವನು ಮಾಡಿದ ಕೆಟ್ಟ ಕೆಲಸಗಳು ಯಾವುದೂ ಕೂಡ ಸ್ವರೂಪಭೂತವಾದ ಕೆಟ್ಟ ಗುಣಗಳಲ್ಲ. ತಾತ್ಕಾಲಿಕವಾಗಿ ಕೆಲವೊಮ್ಮೆ ಇನ್ಫ್ಲುಯೆನ್ಸ್ ಇರ್ಬೋದು, ಅಥವಾ ಇನ್ನು ಕೆಲವೊಮ್ಮೆ ಉದ್ದೇಶವೇ ಇರ್ಬೋದು, ಇದನ್ನು ಮಾಡಿ ನಾನು ಕೆಟ್ಟ ಕೆಲಸ ಮಾಡಿದ್ರೆ ನಾನು ಹೊರಗೆ ಹಾಕ್ತಾರೆ, ಆಮೇಲೆ ನಾನು ಒಳ್ಳೆಯವನಾಗಬೇಕು ಅನ್ನೋದೇ. ಮತ್ತು ಅವನಿಗೆ ತನ್ನ ಅಂತಃಸತ್ವ ಎಲ್ಲ ಗೊತ್ತಿದೆ. ಅದೇ ಥರ ಪ್ರಹ್ಲಾದ, ಈಗ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದನ ಅವತಾರ ಅಂತ ಕರಿತೀವಿ. ಹಿರಣ್ಯಕಶ್ಯಪುವಿನ ಮಗ ಅಂದರೆ ಏನು, ಒಬ್ಬ ಅಸುರ ಯೋನಿಯಲ್ಲಿ ಹುಟ್ಟಿದ. ಹಾಗಾದರೆ ಅಸುರ ಯೋನಿಯಲ್ಲೂ ಕೂಡ ಸಾತ್ವಿಕರಿದಾರಲ್ವ ಅಂದರೆ ಅದು ನೈಜವಾದ ಆಸುರಿ ಗುಣ ಅಲ್ಲ. ಪ್ರಹ್ಲಾದ ತಾತ್ಕಾಲಿಕವಾಗಿ ಶಾಪದಿಂದಾಗಿ ಕೆಲವೊಮ್ಮೆ ದೇವತೆಗಳು ಕೂಡ ಅಸುರ ಯೋನಿಯಲ್ಲಿ ಹುಟ್ಟುವ ಪ್ರಸಂಗಗಳಿದೆ. ಆದ್ದರಿಂದ ಕೃಷ್ಣ ಈ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಅಸಮಂಜಸನ ಮೂಲ ಸ್ವಭಾವ ಇದೆಯಲ್ವ ಅದನ್ನು ಹೇಳ್ತಾ ಇದ್ದಾನೆ. ಪ್ರಹ್ಲಾದನ ಮೂಲಭೂತ ಸ್ವಭಾವ ಇದೆ ಅಲ್ವಾ, ಅದನ್ನು ಹೇಳಿಕ್ಕೆ ಹೊರಟಿದ್ದಾನೆ. ಬಾಹ್ಯವಾಗಿ ಇವತ್ತು ನೀವು ಒಳ್ಳೆಯವರಾಗಿರ್ಬೋದು, ನಾಳೆ ಕೆಟ್ಟವರಾಗ್ಬೋದು, ಆ ಬಾಹ್ಯವಾದ ಒಳ್ಳೆಯ ಗುಣಗಳನ್ನು ದೇವರು ಹೇಳಲಿಕ್ಕೆ ಹೊರಟಿಲ್ಲ. ಕೆಲವೊಮ್ಮೆ ಒಳ್ಳೆಯವರ ಥರ ತೋರಿಸ್ಕೊಳ್ಬೋದು, ಅದು ನಿರ್ಣಯ ಮಾಡಲಿಕ್ಕಾಗಲ್ಲ. ಯಾವಾಗಲೂ ಇರುವ ಗುಣ, ನಮಗೆ ಬೇಕಾಗಿರೋದು ಪಾಲಿಷ್ ಮಾಡಿದ ಇಂದ್ರನೀಲಮಣಿ ಅಲ್ಲ, ಅದು ನೈಜವಾದ ಇಂದ್ರನೀಲಮಣಿ ಬೇಕು. ಮೇಲುಗಡೆ ಇವತ್ತೆಲ್ಲ ತೆಂಗಿನ ಜುಂಗಿಗೆ ಪರಿಮಳ ಹಾಕಿ ಕೇಸರಿ ಅಂತ ಮಾರಾಟ ಮಾಡ್ತಾರೆ, ಅಂಥ ಕೇಸರಿ ನಮಗೆ ಬೇಡ. ನೈಜವಾಗಿ ಗಿಡದಲ್ಲಿ ಬೆಳೆದ ಕೇಸರಿ ನಮಗೆ ಬೇಕು. ಅಂಥ ಸದ್ಗುಣಗಳು ಯಾವುದು, ಅಂಥ ದುರ್ಗುಣಗಳು ಯಾವುದು ಅನ್ನೋದು ಕೃಷ್ಣನ ಚಿಂತನೆ. ಇಲ್ಲಿ ಪ್ರಧಾನವಾಗಿ 26 ಗುಣಗಳನ್ನು ಸಂಗ್ರಹ ಮಾಡಿ ಹೇಳ್ತಾನೆ. ಆ ದೈವಿ ಗುಣಗಳು ಯಾವುದು ಅಂತ. ಮೊದಲನೇ ಗುಣದಲ್ಲಿ ಅದನ್ನೆಲ್ಲ ಕ್ರಮವಾಗಿ ಯೋಚನೆ ಮಾಡ್ತಾ ಹೋದರೆ ಒಂದೊಂದು ಅಧ್ಯಾಯಗಳೇ ಸಾಕಷ್ಟು ಚಿಂತನೆಗೆ ಆಹಾರವಾಗುತ್ತೆ.
ಮೊದಲನೆಯದ್ದು, ಯಾರನ್ನೂ ಭಯಪಡಿಸಬೇಡ. ನಿಜವಾದ ಸಾತ್ವಿಕನ ಗುಣ ಹೇಗಿರುತ್ತೆ ಅಂದರೆ, ತನ್ನಿಂದ ಇನ್ನೊಬ್ಬರಿಗೆ ಕೇಡಾಗೋದು ಬೇಡ ಅಂತ ಬಯಸ್ತಾನೆ. ಕೆಲವರು ಟಾರ್ಗೆಟ್ ಮಾಡಲಿಕ್ಕೇ ಜೀವನ ಇಟ್ಕೊಂಡಿರ್ತಾರೆ. ಅವನು ಹಿಂಗಂದ ಇದಕ್ಕೊಂದು ಪ್ರತಿಯಾಗಿ ನಾನು ಹೊಡಿಲೇಬೇಕು ಅಂತ. ಅಲ್ಲಿ ತನಕ ಅವರಿಗೆ ನಿದ್ರೆಯೇ ಬರಲ್ಲ. ಆದರೆ ಅಭಯಂ ಮೊದಲನೆಯ ಗುಣ. ದೈವಾಸುರ ಸಂಪದ್ ವಿಭಾಗ ಯೋಗದಲ್ಲಿ ಮೊದಲನೆಯ ಗುಣ, ಸಜ್ಜನರ ಸ್ವರೂಪಭೂತವಾದ ಗುಣ ಏನು ಅಂದರೆ ಅಭಯಂ. ನಾನು ಎಲ್ಲವನ್ನೂ ಹೀಗೆ ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಕೃಷ್ಣನ ಅಭಿಪ್ರಾಯ ಎಷ್ಟು ವಿಶಾಲವಾಗಿದೆ ಅನ್ನೋದಕ್ಕೂ ಒಂದು ದೃಷ್ಟಾಂತವನ್ನು ಕೊಡ್ತೇನೆ. ಏಕಾದಶ ಸ್ಕಂದ ಭಾಗವತದಲ್ಲಿ ಉದ್ಧವ ಕೇಳ್ತಾನೆ, ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದು ಅಂತ. ಏನು ಹೇಳ್ಬೋದು? ಸಾಮಾನ್ಯ ಭೂದಾನ, ಗೋದಾನ, ಜಲದಾನ ಇತ್ಯಾದಿ ದಾನಗಳು. ಅದಕ್ಕೆ ಕೃಷ್ಣ ಹೇಳ್ತಾನೆ, ದಂಡನ್ಯಾಸ ಪರಂ ದಾನಂ. ಕಲ್ಪನಾತೀತವಾದ ವಿಚಾರವನ್ನು ಹೇಳ್ತಾನೆ. ಅಂದರೆ ಇನ್ನೊಬ್ಬರಿಗೆ ಉಪದ್ರವ ಕೊಡದೇ ಇರುವುದೇ ದೊಡ್ಡ ದಾನ ಅಂತಾನೆ ದೇವರು. ದಂಡನ್ಯಾಸ ಅಂದರೆ ಹೊಡೆಯಲ್ಲ, ಯಾರಿಗೂ ನನ್ನಿಂದ ಶಿಕ್ಷೆ ಆಗಲ್ಲ ಅನ್ನೋದೇ ಕ್ಷಮಾಗುಣ ಇರಬೇಕು. ಇದನ್ನೇ ಅಭಯ ಅಂತ. ಅಂದರೆ ಕಲಿಯುಗದ ತುಂಬ ದೊಡ್ಡ ಧರ್ಮ ಯಾವುದು ಅಂದರೆ, ನೀವು ಎಷ್ಟೇ ದಾನ ಧರ್ಮಗಳನ್ನು ಮಾಡಿ, ಹೆತ್ತ ತಾಯಿ ತಂದೆಗಳ ಚಿತ್ತವನ್ವಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ದಾನ ಬೇಕಾದಷ್ಟು ಮಾಡ್ತಾ ಇದ್ದಾರೆ, ಆದರೆ ಇರುವ ಅಪ್ಪ ಅಮ್ಮನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಆ 1000 ದಾನಗಳಿಗೆ ಕಿಲುಬುಗಾಸಿನ ಬೆಲೆ ಇಲ್ಲ ಅಂತ ನಿಂದನೆ ಮಾಡಿದ್ದಾನೆ. ಪ್ರಧಾನವಾದ ಗುಣಗಳು ಯಾವುದೋ ಅದರಲ್ಲಿ ವಂಚನೆಗಳಾಗಬಾರದು ಅನ್ನೋದು ಪ್ರಧಾನವಾದ ಅಂಶ. ಒಂದು ಸಣ್ಣ ಇದಕ್ಕೆ ದೃಷ್ಟಾಂತವನ್ನು ಕೊಡೋದು ಅಂತಾದರೆ, ಒಂದು ಕಾಡಿನಲ್ಲಿ ಒಂದು ಹುಲಿ ಬೇಟೆ ಆಡಿ ಜಿಂಕೆ ಮಾಂಸ ಎಲ್ಲ ತಿಂತು. ಅದು ಚೆನ್ನಾಗಿತ್ತು ಅಂದು ಮತ್ತು ಆಸ್ವಾದನೆ ಮಾಡ್ತಾ ಮಾಂಸ ಮುಗಿದ ಮೇಲೂ ಅಗಿತಾ ಇತ್ತು. ಮೂಳೆ ಅದರ ಗಂಟಲಿಗೆ ಸಿಕ್ಕಾಕೊಳ್ತಂತೆ. ಏನು ಮಾಡಿದರೂ ತೆಗಿಲಿಕ್ಕಾಗ್ತಾ ಇಲ್ಲ, ಕೆಮ್ಮುತ್ತಾ ಇದೆ, ಏನು ಮಾಡ್ತಾ ಇದೆ, ಬರ್ತಾ ಇಲ್ಲ. ಕೊನೆಗೆ ಆಲೋಚನೆ ಮಾಡಿತಂತೆ, ಒಂದು ಇಲ್ಲೇ ಸರೋವರದ ಹತ್ರ ಬಕಪಕ್ಷಿ ಇದೆ, ಅದರ ಕೊಕ್ಕು ತುಂಬ ನೀಳವಾಗಿದೆ, ಅದರ ಹತ್ರ ಹೆಲ್ಪ್ ಕೇಳೋಣ ಅಂದ್ಬಿಟ್ಟು ಹೋಗಿ ಹುಲಿ ಹೇಳುತ್ತೆ, ಬಕರಾಯ ನಿನಗೆ ಯಾರೂ ಕೊಡದೇ ಇರುವ ಅದ್ಭುತವಾದ ಬಹುಮಾನ ಕೊಡ್ತೇನೆ, ಮತ್ತು ನನಗೆ ಉಪಕಾರ ಮಾಡಿದ್ದಕ್ಕೆ ನಿನಗೆ ಕೀರ್ತಿಯೂ ಬರುತ್ತೆ. ನನ್ನ ಗಂಟಲಿನಲ್ಲಿರುವಂತಹ ಮೂಳೆಯನ್ನು ನಿನ್ನ ನೀಳವಾದ ಕೊಕ್ಕಿನಿಂದ ಕಿತ್ತು ಹಾಕಿಬಿಡು ಅಂತ ಆ ಹುಲಿ ಹೋಗಿ ಬಕಪಕ್ಷಿ ಹತ್ರ ಕೇಳುತ್ತೆ. ಆ ಬಕನಿಗೋ ತುಂಬ ಸಂತೋಷ. ಒಂದು ಹುಲಿಗೆ ಉಪಕಾರ ಮಾಡಿದೆ ಅಂತ ಕೀರ್ತಿ, ಮತ್ತು ಯಾರೂ ಕೊಡದೇ ಇರುವ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದೆ ಈ ಹುಲಿರಾಯ ಅಂತ ತನ್ನ ನೀಳವಾದ ಕೊಕ್ಕನ್ನು ಗಂಟಲಿಗೆ ಹಾಕಿ ಆ ಮೂಳೆಯನ್ನು ಕಿತ್ತಿ ತೆಗೆಯುತ್ತೆ. ತೆಗೆದ ಮೇಲೆ ಹುಲಿ ಆಯಿತು ಅಂತೇಳಿ ಹೊರಟು ಬಿಡುತ್ತೆ. ಬಕಪಕ್ಷಿಗೆ ಸಿಟ್ಟು ಬರುತ್ತೆ, ಬಹುಮಾನ ಕೊಡ್ತೀನಿ ಅಂತ ಥ್ಯಾಂಕ್ಸು ಹೇಳದೆ ಹೋಗ್ತಾ ಇದೆಯಲ್ವಾ ಅಂತ. ಅದಕ್ಕೆ ಹುಲಿ ಹೇಳುತ್ತೆ, ನನ್ನ ಬಾಯಲ್ಲಿ ಯಾವ ಬಕಪಕ್ಷಿಗಳು ತಲೆ ಇಟ್ಟು ವಾಪಸ್ ಹೋಗಿದ್ದು ಅಂತಿಲ್ಲ, ನಿನಗೆ ಪ್ರಾಣದಾನ ಮಾಡಿದ್ದೀನಿ, ಅದಕ್ಕಿಂತ ದೊಡ್ಡ ಬಹುಮಾನ ಇಲ್ಲ, ಹೊರಟು ಹೋಗು ಅಂತ. ಅಂದರೆ ಇದಕ್ಕೆ ಸಂವಾದಿಯಾಗಿ ಹೇಳಿದ ಮಾತು. ಆದ್ದರಿಂದ ನಾನು ಒಳ್ಳೆಯವನು ಯಾಕೆ ಅಂದರೆ, ನಾನು ಯಾರಿಗೂ ಕೇಡನ್ನು ಮಾಡಿಲ್ಲ, ಆದ್ದರಿಂದ ಒಳ್ಳೆಯವನು. ಇಷ್ಟು ಹೇಳ್ಕೊ ಸಾಕು ಅಂತಾನೆ ಕೃಷ್ಣ. ನೀನು ಯಾರಿಗೂ ಕೇಡು ಮಾಡಬೇಡ, ನೀನೇನು ಒಳ್ಳೆತನ ಅಂದರೆ ನೂರಾರವರು ಮನೆಗೆ ಹೋಗಿ ಸುರಿಯುವುದು ಬೇಡ, ಅವರಿಗೆ ಅನ್ಯಾಯ ಮಾಡದೇ ಇದ್ದರೆ ಸಾಕು. ನನ್ನಿಂದ ಪರರಿಗೆ ಅನ್ಯಾಯ ಆಗದೇ ಇರುವಂತೆ ನನ್ನ ಜೀವನ ಇರಬೇಕು, ಅಭಯದಿಂದ ಬದುಕು ನೀನು, ಯಾರಿಗೂ ಕೂಡ ಹಿಂಸೆ ಮಾಡಲಿಕ್ಕೆ ಹೋಗಬೇಡ ಅಂತ. ಹೀಗೆ ಒಂದೊಂದು ಗುಣಗಳಿಗೂ ಒಂದೊಂದು ಸಂವಾದ ಕೊಟ್ಟು ದೃಷ್ಟಾಂತ ಕೊಟ್ಟು ಹೇಳ್ತಾ ಹೋದರೆ ತುಂಬ ರಸವತ್ತಾಗಿರುತ್ತೆ. ಒಂದೊಂದು ಜಾಮೂನೆ, ಒಂದೊಂದು ಬೇರೆ ಬೇರೆ ಬಗೆ ಬಗೆ ಸ್ವೀಟ್ಗಳು ಕೃಷ್ಣನ ಮಾತು. ಆಮೇಲೆ ಸತ್ವ ಸಂಶುದ್ಧಿ ಅಂತ ಎರಡನೇದ್ದು ಅಷ್ಟೇ, ಚಿತ್ತಪ್ರಸನ್ನತೆ ಅನ್ನೋದು. ಸತ್ವ ಸಂಶುದ್ಧಿ ಅಂದರೆ ಪ್ರಸನ್ನವಾಗಿರಬೇಕು. ಕೆಲವರ ಮನಸ್ಸು ಯಾವಾಗಲೂ ವ್ಯಗ್ರವಾಗಿರುತ್ತೆ, ಮುಖ ಎಲ್ಲ ಕ್ವಶನ್ ಮಾರ್ಕಲ್ಲೇ ಇರುತ್ತೆ. ಏನೋ ದೊಡ್ಡ ಅನ್ಯಾಯದ ಭಾವಗಳಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಗಳನ್ನೇ ಮೆಲಕ ಹಾಕಿ ಅವರಿಂದ ಹೀಗಾಯಿತು ಇವರಿಂದ ಹೀಗಾಯಿತು ಗೊಣಗುದು ಅಂತ ಹೇಳ್ತಾರಲ್ಲ, ಗೊಣಗತಾನೇ ಇರುತ್ತೆ ಮನಸ್ಸು. ನಾವು ಕ್ರಿಬ್ಬಿಂಗ್ ಅಂತೀವಿ ಇಂಗ್ಲಿಷಲ್ಲಿ, ಕ್ರಿಬ್ಬಿಂಗ್ ಪೀಪಲ್ ಅಂತ. ಅಂದ್ರೆ ಯಾವಾಗ್ಲೂ ಮುಖ ಸಿಂಡ್ರಿಸ್ಕೊಂಡಿರ್ತಾರೆ, ಒಂಚೂರು ಸ್ಮೈಲ್ ಇರೋಲ್ಲ, ಫೇಸ್ ಎಲ್ಲ ಇರುತ್ತೆ ಅವ್ರಿಗೆ ಲೈಫಲ್ಲಿ, ಎಲ್ಲ ಇರುತ್ತೆ, ಆದ್ರೂ ಒಂಚೂರು ನಗು ಇಲ್ಲ, ಪ್ರಸನ್ನತೆ ಇಲ್ಲ. ಅದು ಜೀವನ ಗುಣ ಆಗಬೇಕು. ಈ ಹೊರಗಡೆಯಿಂದ ಯಾವುದು ಬರಲಿ ಹೋಗಲಿ, ಭಗವದ್ಗೀತೆ ನಮ್ಮನ್ನು ತಿದ್ದುವುದೇ ಇಲ್ಲಿ. ಬಾಹ್ಯವಾದ ಗುಣಧರ್ಮಗಳಿಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ಆತ್ಮನ ಸ್ವರೂಪಭೂತವಾದ ಯಾರೋ ನನ್ನನ್ನು ಪೆದ್ದ ಅಂದರೆ ಅದು ಈ ಜನ್ಮದು ಬುದ್ಧಿ ಕರ್ಮಾನುಸಾರಿಣಿ. ಪೆದ್ದ ಅಂದರೆ ನೀನು ತಲೆ ಕೆಡಿಸ್ಕೊಳ್ಬೇಡ. ಸ್ವರೂಪದಲ್ಲಿ ನೀನು ಮಹಾದೊಡ್ಡ ಬ್ರಹ್ಮಜ್ಞಾನಿಯಾಗಿರ್ಬೋದು, ಪ್ರಾರಬ್ಧ ಕರ್ಮದಿಂದ ನೀನು ಪೆದ್ದ ಆಗಿರ್ಬೋದು. ಸ್ವರೂಪಭೂತವಾದ ಗುಣಗಳಂತೂ ಚೆನ್ನಾಗಿರಬೇಕು. ಸತ್ವ ಸಂಶುದ್ಧಿ ಅದು ಎಷ್ಟು ಅಂದರೆ, ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳ್ತಾರೆ, ಒಂದು ತಮಸಾ ನದಿ ನಿರ್ಮಲವಾಗಿತ್ತು. ಹೇಗಿತ್ತು ಅಂದರೆ ಸನ್ಮನುಷ್ಯ ಮನೋಯಥ ಅಂತ. ಒಂದು ಸೂಜಿ ಹಾಕಿದರೂ ಕಾಣುವಷ್ಟು ಸ್ವಚ್ಛವಾಗಿತ್ತು ತಮಸಾ ನದಿ. ಒಬ್ಬ ಸಜ್ಜನದ ಮನಸ್ಸು
ಎಷ್ಟು ನಿರ್ಮಲವಾಗಿರುತ್ತೋ ಅಷ್ಟು ನಿರ್ಮಲವಾಗಿತ್ತು ಅಂತ ಹೇಳ್ತಾರೆ. ಇದನ್ನೇ ಸತ್ವ ಸಂಶುದ್ಧಿ ಎನ್ನುವ ಶಬ್ದದಿಂದ ಕೃಷ್ಣ ಹೇಳ್ತಾ ಇದ್ದಾನೆ. ಅತ್ಯಂತ ಪರಿಶುದ್ಧವಾದ ಮನಸ್ಸಿನ ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು. ಅಂದರೆ ಹೊರಗಡೆಯಿಂದ ನಮ್ಮ ಬಟ್ಟೆ ಎಷ್ಟು ಸ್ವಚ್ಛವಾಗಿರುತ್ತೋ ನಮ್ಮ ಮನಸ್ಸು ಅಷ್ಟೇ ನಿರ್ಮಲವಾಗಿರಬೇಕು. ಅಂದರೆ ಯಾವ ಕಾಮಕ್ರೋಧಗಳಿಂದ ದೂಷಿತ ಆಗಿರಬಾರದು. 10 ಜನ ಅನ್ಯಾಯ ಮಾಡೋರಿದ್ದಾರೆ, ಅದಕ್ಕೆ ದಾಸರ ಚಿಂತನೆ ವಿಷ ಇಕ್ಕಿದವನಿಗೆ ಷಡ್ರಸವನಿಕ್ಕಲು ಬೇಕು ಅಂತ. ನೋಡಿ, ಈ ಒಂದೊಂದೇ ಗುಣಗಳು ಎಲ್ಲೆಲ್ಲಿ ಟಚ್ ಮಾಡುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಹಿಂಟ್ ಕೊಡ್ತೀನಿ ಅಷ್ಟೇ. ಈಗ ರಾಮ ಅಂತ ತುಂಬ ಪ್ರಸಿದ್ಧಿ. ಇವತ್ತು ಕೋಟಿ ಕೋಟಿ ವರ್ಷಗಳಾದರೂ ರಾಮನ ಬಗ್ಗೆ ಮಾತಿದೆ. ಯಾಕೆ ಅಂದರೆ ಆ ಸದ್ಗುಣಗಳು. ರಾಮನ ಬಗ್ಗೆ ವಾಲ್ಮೀಕಿಗಳು ಹೇಳ್ತಾರೆ, ಉಪಕಾರ ಮಾಡಿದವರಿಗೆ ಉಪಕಾರ ಮಾಡ್ತಾರೆ ಅನ್ನೋದು ಕಾಮನ್ ಸೆನ್ಸು. ಮಾಡಲೇಬೇಕು, ನನಗೆ ಉಪಕಾರ ಮಾಡಿದಾರಪ್ಪ, ಅವ್ರಿಗೆ ನಾನು ಉಪಕಾರ ಮಾಡಬೇಕು ಅಂತ. ಆದರೆ ಅಪಕಾರಿಷು ಎಸ್ಸಾದು ಸಸಾದು ಸದ್ಭಿರುಚ್ಯತೆ, ನನಗೆ ಅನ್ಯಾಯ ಮಾಡಿದವರಿಗೂ ಉಪಕಾರ ಮಾಡ್ತೀನಿ ಎನ್ನುವ ಭಾವ ಇದೆ ಅಲ್ವಾ, ಅದನ್ನೇ ದಾಸರು ವಿಷ ಇಕ್ಕಿದವನಿಗೆ ಷಡ್ರಸವನಿಕ್ಕಲು ಬೇಕು ಅಂತ. ಅದರ ತಾತ್ಪರ್ಯ ಏನು ಅಂದರೆ ಅವ್ರ ಮನೆಗೆ ಹೋಗಿ ಮೃಷ್ಟಾನ್ನ ಬಡಿಸುವಂಥ ಅರ್ಥ ಅಲ್ಲ. ನೀನು ಅವನಿಗೆ ಪ್ರತಿಯಾಗಿ ಅನ್ಯಾಯ ಮಾಡಬೇಡ. ಪ್ರಸಂಗ ಬಂದಾಗ ನೀನು ಉಪಕಾರಕ್ಕೆ ಮಾಡ್ತೀನಿ ಅಂತ ಮುಂದೆ ಹೊರಡ್ಬೋದು, ಏನು ತೊಂದರೆ ಇಲ್ಲ. ಅದನ್ನೇ ರಾಮನ ಬಗ್ಗೆ ಹೇಳಬೇಕಾದ್ರೆ, ನಸ್ಮರತಿ ಅಪಕಾರಾಣಾಂ ಶತಮಪಿ ಆತ್ಮವತ್ತಯ ಕಥಂಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ. ಸಣ್ಣ ಉಪಕಾರ ಮಾಡಿರಲಿ ಸಾಯೋ ತನಕ ಮರೆಯಲ್ಲ ರಾಮ. 1000 ಅಪಕಾರ ಪ್ರತಿದಿನ ಮಾಡಲಿ ಅದನ್ನು ನೆನಪು ಮಾಡ್ಕೊಳ್ಳಲ್ಲ. ಇದು ರಾಮನವೇ. ಇದನ್ನೇ ಸತ್ವ ಸಂಶುದ್ಧಿ. ನಿಜವಾಗಿ ಸಜ್ಜನನಾದವನು, ನಾನು ಇದರ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಹೊರಗಡೆಯಿಂದ ಬಂದ ಉಪದ್ರವಗಳಿಗೂ ಒಂದು 20 ನಿಮಿಷದಲ್ಲಿ ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಬೇಕು. ಅವನು ಸಜ್ಜನ. 20 ನಿಮಿಷದಲ್ಲಿ. ಅಂದರೆ ಈಗ ಒಂದು ಸರೋವರದಲ್ಲಿ ಒಂದು ಆನೆ ಹೋಗಿ ಸ್ನಾನ ಮಾಡಿ ಬಂದಿದೆ, ನೀರೆಲ್ಲ ಕದಡಿ ಹೋಗಿದೆ, ಕಶ್ಮಲಭರಿತವಾಗಿದೆ. ಅರ್ಧ ಗಂಟೆ ಬಿಟ್ಟು ಹೋಗಿ ನೋಡಿ, ನೀರು ಸ್ಫಟಿಕದಂತೆ ನಿರ್ಮಲವಾಗಿರುತ್ತೆ. ಸಜ್ಜನನಿಗೂ ನೀರಿಗೂ ಸಂಬಂಧ ಇದೆ. ಆದ್ದರಿಂದ ಸಜ್ಜನನ ಮನಸ್ಸು ಹೇಗಿರಬೇಕು ಅಂದರೆ ನೀರಿನ ಸ್ವಭಾವದಲ್ಲಿರಬೇಕು. ನೀರು ಬೇಗ ತನ್ನ ನೈರ್ಮಲ್ಯದ ಕಡೆ ಸಾಗುತ್ತೆ. ಆ ಕದಡಿಕೊಂಡ ನೀರನ್ನೇ ತಾನು ಇಟ್ಕೊಳ್ಳಲ್ಲ, ಅದು ಬೇಗ ಫಿಲ್ಟರ್ ಆಗಿಬಿಡುತ್ತೆ, ತಾನೇ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೆ. ಆದ್ದರಿಂದ ಜಲವತ್, ಅದನ್ನು ಭಾಗವತದಲ್ಲೂ ದೃಷ್ಟಾಂತ ಕೊಡ್ತಾರೆ, ನೀರಿನಂತೆ ನಿರ್ಮಲನಾಗಿರು ಅಂತ. ಆ ರೀತಿಯಾಗಿ ನಮ್ಮ ಮನಸ್ಸನ್ನು ಸತ್ವ ಸಂಶುದ್ಧಿ ಎನ್ನುವುದು ಸಜ್ಜನದ ಲಕ್ಷಣ. ಅಂದರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ವ್ಯಗ್ರತೆ ಇರೋದೇ ಇಲ್ಲ. ಇದೆಲ್ಲ ಸ್ವರೂಪಭೂತವಾದ ಗುಣಗಳು. ಯಾವಾಗಲೂ ವ್ಯಗ್ರವಾಗಿರೋದು, ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ, ಇನ್ನೊಬ್ಬರನ್ನು ಬೈಯುವುದರಲ್ಲೇ ಪರರ ದೂಷಿಪುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ, ಇದೆಲ್ಲ ಆಸುರಿ ಗುಣದ ಕಡೆ ಎಳ್ಕೊಂಡು ಬಿಡುತ್ತೆ. ಆದ್ದರಿಂದ ಸತ್ವ ಸಂಶುದ್ಧಿ. ಜ್ಞಾನಯೋಗ ವ್ಯವಸ್ಥಿತಿ ಅಂದರೆ ಜ್ಞಾನೋಪಾಯದಲ್ಲಿ ನಿಷ್ಠೆ, ಅದು ತುಂಬ ಪ್ರಧಾನವಾದ ಸಜ್ಜನರ ಲಕ್ಷಣ. ನಾನು ಹಿಂದಿನ ಮಾತುಗಳಲ್ಲೂ ಹೇಳಿದ್ದೇನೆ, ಜ್ಞಾನದ ಆಧಾರ ಇರಬೇಕು. ಅದನ್ನು 7ನೇ ಅಧ್ಯಾಯದಲ್ಲೂ ಮುಂದೆ ಹೇಳ್ತಾನೆ, ಜ್ಞಾನೀಚ ಭರತರ್ಷಭ ಅಂತ. ತಸ್ಮಾತ್ ಜ್ಞಾನಿ ಭವಾರ್ಜುನ, ನೀನು ಜ್ಞಾನಿಯಾಗು ಜ್ಞಾನಿಯಾಗು. ಜ್ಞಾನದ ಹಂಬಲ. ಜ್ಞಾನ ಅಂದರೆ ಜಗತ್ತಿನ ಜ್ಞಾನ ಅಲ್ಲ, ಜಗತ್ತಿನ ಜ್ಞಾನವೂ ಬೇಕು. ಯಾಕೆ ಅಂದರೆ ಪರಮಾತ್ಮನ ಜ್ಞಾನಕ್ಕಾಗಿ ಜಗತ್ತಿನ ಜ್ಞಾನ ಬೇಕು. ಹಾಗಾಗಿ ಜ್ಞಾನ ಅಂದರೆ ಯಾವುದು ನಮ್ಮ ಆತ್ಮೋದ್ಧಾರಕ್ಕೆ ನೆರವಾಗುತ್ತೋ ಅದನ್ನೇ ಜ್ಞಾನ ಅಂತ ಕರೀತಾರೆ. ಅದಾದ ಮೇಲೆ ದಾನ ಅಂತ ಹೇಳಿದ್ದಾರೆ. ನೋಡಿ, ದಾನವನ್ನು ಎಲ್ಲಿ ಸೇರಿಸಿದ್ದಾರೆ? ಇವೆಲ್ಲ ನಿನ್ನಲ್ಲಿ ಸದ್ಗುಣಗಳಿದ್ದ ಮೇಲೆ, ಅಂದರೆ ನಿನ್ನಲ್ಲಿ ಯಾವುದೇ ಕಶ್ಮಲಗಳಿಲ್ಲ ಅಂದ ಮೇಲೆ ದಾನ ಮಾಡು. ಇಲ್ಲದೇ ಇದ್ದರೆ ದಾನ ಯಾವುದೋ ರಭಸದಲ್ಲಿ ಮಾಡ್ತೇವೆ, ಕೊನೆಗೆ ಅವರು ತಗೊಂಡವರು ನಿಮ್ಮ ದಾನ ಬೇಡ ಅಂತ ವಾಪಸ್ ಕೊಡುವ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ನೈರ್ಮಲ್ಯ ಇಲ್ಲದೆ ದಾನವನ್ನು ಮಾಡುವುದು ಅಷ್ಟು ಪ್ರಶಸ್ತ ಅಲ್ಲ ಅಂತ 4ನೇ ಗುಣವಾಗಿ ಅವನಲ್ಲಿ ಇರಬೇಕಾದ ಗುಣ ದಾನ. ಆಮೇಲೆ ದಮ, ಇಂದ್ರಿಯ ನಿಗ್ರಹ, ಅದೆಲ್ಲ ಆ ಸದ್ಗುಣಗಳ ಜೊತೆಗೆ ಬರುತ್ತೆ. ದಾನಂ ದಮಶ್ಚ ಯಜ್ಞಶ್ಚ. ಯಜ್ಞ ಅಂದರೆ ಅಗ್ನಿ ಕುಂಡದಲ್ಲಿ ಆಹುತಿಯನ್ನು ಹಾಕುವುದೇ ಯಜ್ಞ ಅಲ್ಲ. ಯಾವ ಯಾವ ಬದುಕಿನ ಕರ್ತವ್ಯಗಳನ್ನು ಸದ್ಭಾವನೆಯಿಂದ ಸಮರ್ಪಣೆ ಮಾಡ್ತೇವೆ ಅದೆಲ್ಲವೂ ಯಜ್ಞ. ನಾನು ಹೇಳಿದ್ದೀನಿ, ನಾವು ಆಡುವ ಮಾತುಗಳು ಒಂದು ಯಜ್ಞವೇ ಅಂತ ಹೇಳಿದ್ದೀನಿ. ಸ್ವಾಧ್ಯಾಯ ಅಂದರೆ ಅವರವರಿಗೆ ಸಂಬಂಧಪಟ್ಟ ಗ್ರಂಥಗಳ ಅಧ್ಯಯನ, ಅದನ್ನು ಸ್ವಾಧ್ಯಾಯ ಅಂತ ಕರೆದಿದ್ದಾರೆ. ವೇದಾಧ್ಯಯನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ, ಇನ್ನು ಉಳಿದವರಿಗೆ ಪುರಾಣಗಳ ಅಧ್ಯಯನ, ಇದನ್ನೆಲ್ಲ ಸ್ವಾಧ್ಯಾಯ. ಅಂದರೆ ಜ್ಞಾನದ ಬಗ್ಗೆ ಪ್ರತಿ ಅಧ್ಯಾಯಗಳಲ್ಲೂ ಕೃಷ್ಣ ಒಂದು ಮಹತ್ವವನ್ನು ಕೊಟ್ಟಿದ್ದಾನೆ ಜ್ಞಾನಕ್ಕೆ. ಆಮೇಲೆ ಆರ್ಜವ ಅಂದರೆ ಮನಸ್ಸು ಮಾತು ಕೃತಿಗಳಲ್ಲಿ ಏಕತಾನ, ಒಂದೇ ಥರ ಇರಬೇಕು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಂ ಅಂತ ಒಂದು ಶ್ಲೋಕ. ಅಂದರೆ ಮನಸ್ಸಿನಲ್ಲಿ ಏನೋ, ಮಾತಿನಲ್ಲಿ ಏನೋ, ಕೃತಿಯಲ್ಲಿ ಏನೋ, ಇದು ದುರಾತ್ಮರ ಸ್ವಭಾವ. ಮನಸ್ಸು ಮಾತು ಕೃತಿಗಳಲ್ಲಿ ಒಂದೇ ಭಾವ ಸಜ್ಜನರ ಭಾವ ಅಂತ ಆ ಗುಣಗಳನ್ನು. ಅಹಿಂಸಾ, ಯಾರಿಗೂ ಹಿಂಸೆ ಮಾಡಬಾರ್ದು. ಸತ್ಯಂ, ಯಾವತ್ತು ಅಶ್ವಮೇಧ ಸಹಸ್ರಾಧಿ ಸತ್ಯಮೇಕೋ ವಿಶಿಷ್ಯತೆ ಅಂತ.
ಅಂದರೆ 10,000 ಅಶ್ವಮೇಧ ಯಾಗ ಮಾಡಿದರೂ ಸಿಗದೇ ಇರುವ ಫಲ ಒಂದು ಸತ್ಯವಚನದಿಂದ ಅದನ್ನು ನಮ್ಮ ಕನ್ನಡದ ಪಠ್ಯಪುಸ್ತಕಗಳಲ್ಲಿಯೂ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಅಂತ ದೇವರು ಸತ್ಯೇ ಸನ್ನಿಹಿತೋ ಹರಿಹಿ, ಸತ್ಯವಾದ ವಚನಗಳಲ್ಲಿ ದೇವರಿದ್ದಾನೆ. ಆದ್ದರಿಂದ ಆದಷ್ಟು ಸುಳ್ಳು ಹೇಳಬಾರದು. ಕೆಲವೊಮ್ಮೆ ಸುಳ್ಳು ಅನಿವಾರ್ಯವಾದಾಗ ಪ್ರಾಣ ಸಂಕಟೆ, ಆವಾಗ ಅನೃತ ದೋಷ ಅಲ್ಲ ಅಂತ ಹೇಳಿದ್ದಾರೆ. ಪ್ರಾಣವೇ ಹೊರಟೋಗುತ್ತೆ ಎಂದಾಗ ಒಂದು ಸುಳ್ಳು ಹೇಳು. ಆದರೆ ಯಾವುದೇ ಕಾರಣಗಳಿಂದ ಸುಳ್ಳನ್ನು ಹೇಳುವ ಸ್ವಭಾವ ಸಜ್ಜನರ ಆಗಿರೋದಿಲ್ಲ. ಇದೆಲ್ಲ ಸ್ವರೂಪಭೂತವಾದ ಗುಣಗಳು. ಅಕ್ರೋಧ, ಸತ್ಯಂ ಅಕ್ರೋಧ ಅಂದರೆ ಅದೇ ಹೇಳಿದ್ನಲ್ಲ ಅವಾಗ, ಸಿಟ್ಟು ಮಾಡಬಾರದು ಅಂತ. ತ್ಯಾಗ, ಯಾವ ಸಮರ್ಪಣೆಗೂ ತಯಾರಾಗಿರ್ತಾನೆ. ಈ ಕ್ಷಣದಲ್ಲಿ ಇದನ್ನೆಲ್ಲ ಕೊಡು. ಈಗ ನಾವು ಮಾದನೂರು ವಿಷ್ಣು ತೀರ್ಥರ ಕಥೆಯನ್ನು ಕೇಳ್ಕೊಳ್ತೇವೆ. 3 ಬಾರಿ ಅವರಿಗೆ ಸಂಪತ್ತು ಬರ್ತಾನೆ ಇತ್ತಂತೆ. ಉಟ್ಟ ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋಗ್ತಾ ಇದ್ರು. ಪುರಂದರದಾಸರ ಕಥೆಯೋ ಹಾಗೆ. ನವಕೋಟಿ ನಾರಾಯಣ ಯಾವ ಕ್ಷಣದಲ್ಲಿ, ಅಂದರೆ ಇದಕ್ಕಿಂತ ಅದ್ಭುತವಾದ ಸಂಪತ್ತು ಇನ್ನೊಂದು ಕಾಣಬೇಕು, ಆವಾಗ ತ್ಯಾಗದ ಕಡೆ ಬುದ್ಧಿ ಹೋಗುತ್ತೆ. ನಮಗಿದೇ ಸರ್ವಸ್ವ ಆದಾಗ ಏನು ನಮ್ಮ ದೇಹದ ಕಶ್ಮಲ ತೆಗೆದಿರುವ ಖರ್ಚೀಪು ಬಿಡಲಿಕ್ಕೂ ಮನಸ್ಸಾಗಲ್ಲ. ಗಾಡಿಯಿಂದ ಬಿದ್ದೋಯ್ತು ಅಂದರೆ ಅದನ್ನು ಬ್ರೇಕ್ ಹಾಕಿ ತಗೊಳ್ಳುವ ಪ್ರಯತ್ನ ಮಾಡ್ತೇವೆ. 2 ರೂಪಾಯಿ ಖರ್ಚೀಪಿನಲ್ಲಿ 2 ವರ್ಷದ ಮೋಹ ಹೋಗಿರಲ್ಲ. ಆದ್ದರಿಂದ ತ್ಯಾಗ ಅನ್ನೋದು ಸಾಮಾನ್ಯವಾದ ಗುಣ ಅಲ್ಲ, ಅದು ಸ್ವರೂಪಭೂತವಾದ ನೈಜವಾದ ಗುಣ. ಶಾಂತಿ, ಶಾಂತಿ ಅಂದರೆ ಭಗವನ್ನಿಷ್ಠವಾದ ಬುದ್ಧಿ ಅಂತಲೂ ಇದೆ, ಮನಃಶಾಂತಿ ಅಂತಲೂ ಇದೆ. ಅಪೈಶುನ ಅಂದರೆ ಪಿಶುನ ಬುದ್ಧಿ, ಅಂದರೆ ದೊಡ್ಡವ್ರ ಹತ್ರ ಹೋಗಿ ಚಾಡಿ ಹೇಳೋದು ಅಂತ ಅರ್ಥ. ಚಾಡಿ ಹೇಳುವುದು ಸಜ್ಜನರ ಲಕ್ಷಣ ಅಲ್ಲ. ಬಹುಶಃ ಈ ಚಾಡಿ ಮಾತಿನಿಂದಲೇ ಎಷ್ಟೋ ಮನೆಗಳು ಮುರಿದು ಹೋಗುತ್ತೆ ಇದು. ಆದ್ದರಿಂದ ಚಾಡಿ ಹೇಳಬೇಡಿ. ಸಜ್ಜನರಾದವರು ತುಂಬ ದೋಷಗಳ ಕಂಡಿರುತ್ತೆ. ಯಾರೋ ಏನೋ ಒಂದು ತಪ್ಪು ಮಾಡಿದ್ದು ನಾವು ನೋಡಿಬಿಟ್ಟಿರ್ತೀವಿ. ಅದನ್ನು ಹೋಗಿ ಏನು ಅದನ್ನು ಹೇಳಬೇಕಾದ್ರೂ ಕೆಲವು ವೈಭವೀಕರಿಸಿ, ಬಸ್ ಸ್ಟ್ಯಾಂಡಲ್ಲಿ ಆಚಾರ ಕುಡಿತಾ ಇದ್ರು, ಆಮೇಲೆ ಹೇಳೋದು ಏನು ಕುಡಿತಾ ಇದ್ರು, ಅವ್ರು ನೀರು ಕುಡಿತಾ ಇದ್ರಾ, ಏನು ಕುಡಿತಾ ಇದ್ರು, ಅಪಾರ್ಥ ಬರುವ ಹಾಗೆ ಹೇಳೋದು. ಇದೆಲ್ಲ ಪಿಶುನ ಬುದ್ಧಿ, ಸಣ್ಣ ಮನಸ್ಸಿನ ವ್ಯಾಪಾರಗಳು. ಇದು ಸಜ್ಜನರ ಲಕ್ಷಣ ಅಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ದಯಾಭೂತೇಶು, ಇದೊಂದು ತುಂಬ ಪ್ರಧಾನವಾದದ್ದು. ಸರ್ವಪ್ರಾಣಿ ದಯಾ ಅಂತ. ಯಾವ ಪ್ರಾಣಿಗಳಿಗೂ, ಕೆಲವರಲ್ಲಿ ಹೇಳ್ತಾರೆ ಗೋವುಗಳ ಮಾತ್ರ ರಕ್ಷಣೆ ಮಾಡಬೇಕಾ ಅಂತ. ಯಾವ ನಹಿಂಸ್ಯಾತ್ ಸರ್ವಭೂತಾನಿ, ವೇದ ಮಂತ್ರ ಅದು. ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ. ಮಧ್ವಾಚಾರ್ಯರು ಭಾಗವತದ ಏಕಾದಶ ಸ್ಕಂದದಲ್ಲಿ ಒಂದು ಕಡೆ ಹೇಳ್ತಾರೆ, ಒಂದು ಇರುವೆಯನ್ನು ಉದ್ದೇಶಪೂರ್ವಕವಾಗಿ ನೀವು ಕೊಂದರೆ 1000 ವರ್ಷ ನರಕ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಮನುಷ್ಯರನ್ನು ಕೊಂದವರಿಗೆ 25 ವರ್ಷ ಜೀವಾವಧಿ ಶಿಕ್ಷೆ ಮುಗಿಸ್ಬಿಡ್ತಾರೆ. ಮನುಷ್ಯರನ್ನು ಕೊಂದವರಿಗೆ, ಅದು ಎಲ್ಲರಿಗೂ ಹಾಗಲ್ಲ. ಒಂದು ಇರುವೆಯನ್ನು ಕೊಂದವರಿಗೆ ನರಕಲೋಕದಲ್ಲಿ 1000 ವರ್ಷ. ಹಾಗಾಗಿ ಅದ್ರ ದೃಷ್ಟಿಪೂತಂ ನೆಸೇತ್ಪಾದಂ. ಭಾಗವತ ಧರ್ಮ ಏನು ಅಂದರೆ, ನಮ್ಮ ಕಣ್ಣಿನಿಂದ 10 ಹೆಜ್ಜೆ ಭೂಮಿಯನ್ನು ಶೋಧನೆ ಮಾಡಿಕೊಂಡು ಹೆಜ್ಜೆ ಇಡಬೇಕಂತೆ. ಯಾಕೆಂದರೆ ಅನೇಕ ಕೀಟಗಳು ನಮ್ಮ ಕಣ್ಣಿಗೆ ಕಾಣದೇ ಇದ್ದದ್ದಕ್ಕೆ ದೋಷ ಇಲ್ಲ, ಹಿಂಸೆ ಆಗೇ ಆಗುತ್ತೆ. ಕಣ್ಣಿಗೆ ಕಾಣದೇ ಇರುವ ಬ್ಯಾಕ್ಟೀರಿಯಾ ಎಷ್ಟೊಂದಿರುತ್ತೆ, ಅದು ಎಲ್ಲ ಸತ್ತು ಹೋಗುತ್ತೆ. ಆದರೆ ಕಣ್ಣಿಗೆ ಕಾಣುವ ಯಾವುದೇ ಕೀಟಗಳನ್ನು ಕೂಡ ಬುದ್ಧಿಪೂರ್ವಕವಾಗಿ ನಾವು ಸಂಹಾರ ಮಾಡಬಾರ್ದು. ಇವತ್ತು ಸಂಹಾರಕ್ಕೆ ಇರುವೆಗಳನ್ನು ಕೊಲ್ಲಿಕ್ಕೆ ಲಕ್ಷ್ಮಣ ರೇಖೆ ಅಂತ ಒಂದು ಬಂದ್ಬಿಟ್ಟಿದೆ, ಒಳ್ಳೆ ಹೆಸರನ್ನು ಇಟ್ಟುಕೊಂಡು. ಕಾಕ್ರೋಚಸ್ಗಳು ಇದಕ್ಕೆ, ಅದೇ ಅದನ್ನೆಲ್ಲ ಕೊಲ್ಲಬೇಕಾ ಕೊಲ್ಲಬಾರ್ದ, ಸೊಳ್ಳೆ ಕೊಲ್ಲಬೇಕಾ ಕೊಲ್ಲಬಾರ್ದ, ಅದರದ್ದೇ ಒಂದು ವಿಮರ್ಶೆ ಮಾಡ್ಬೋದು. ಈ ಸೊಳ್ಳೆ ಹುಟ್ಟಿದ್ದು ಹಾಲಾಹಲ ವಿಷದಿಂದ ಅಂತ ಹೇಳಿದ್ದಾರೆ. ಅದು ಕೊರೋನಾ ಕಾರಣ, ಅದಕ್ಕೋಸ್ಕರ. ಸೊಳ್ಳೆ ಕೊಂದ್ರೆ ದೋಷ ಅಲ್ಲ, ನೀವು ಕೊಲ್ಲಿಕ್ಕೆ ಹೋಗೋದು ಬೇಡ, ಅದಾಗೆ ಹೊರಟು ಹೋಗೋ ಹಾಗೆ ವ್ಯವಸ್ಥೆ ಮಾಡಬೇಕು. ಅಂದರೆ ಸೊಳ್ಳೆಗೆ ಹೆಚ್ಚು ದೋಷ ಅಲ್ಲ. ಅದಂಶ ಮಶಕಾದೇಶ ಅಂತ ರಾಮಾಯಣದಲ್ಲಿಯೂ ಸೊಳ್ಳೆಗಳಿಲ್ಲದೇ ಇರೋ ಹಾಗೆ ರಾಮ ವ್ಯವಸ್ಥೆ ಮಾಡಿದ್ದ ರಾಮರಾಜ್ಯದಲ್ಲಿ ಅಂತ ರಾಮಾಯಣದಲ್ಲಿದೆ. ಹಾಗಾಗಿ ಕೆಲವು ಪ್ರಾಣಿಗಳೇನಿದ್ದಾವೆ, ಈಗ ಕಟ್ ಹಾವಿದೆ, ವಿಷ ಹಾವು. ಜಗತ್ತಿನಲ್ಲೇ ನಂಬರ್ 1 ವಿಷ ಕಟ್ ಹಾವು. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯಾತ್. ಎಲ್ಲಿ ಕಟ್ ಹಾವಿದೆ, ಚೇಳಿದೆ, ಅದನ್ನು ಕೊಲ್ಲಿ, ಅದು ದೋಷ ಅಲ್ಲ. ಕೊಲ್ಲಿ ಅಂದರೆ ನೀವೇ ಕೊಲ್ಲೋದು ಬೇಡ. ಯಾರಾದರೂ ಕೊಲ್ತಾ ಇದ್ರೆ ಕಲಿಬಾಧೆ ಹೋಯಿತು, ಜಗತ್ತಿನ ಅನಿಷ್ಟ ಪರಿಹಾರ ಆಯಿತು ಅಂತ ಭಾವಿಸಿ ಅದು ಸರಿ ಅಂತ ಹೇಳಿದ್ದಾರೆ. ಆದರೆ ಕೆಲವೊಂದು ಅದೇ ಹಾನಿಕಾರಕವಾದದ್ದನ್ನು ಬಿಟ್ಟು ಯಾವುದು ನಮಗೆ ಅನುಕೂಲವಾಗಿದೆ, ಈಗ ಇರುವೆ ಅನ್ನೋದು ಪ್ರಕೃತಿಯ ಒಂದು ಧರ್ಮ, ಅದು ಅಂಥ ಪ್ರಾಣಿ ಪಕ್ಷಿಗಳನ್ನು ಹಿಂಸೆ ಮಾಡಬೇಡಿ ಅನ್ನುವುದು ಸರ್ವಭೂತೇಶು ದಯಾ. ಎಲ್ಲ ಭೂತಗಳಲ್ಲಿಯೂ ಕೂಡ ಕರುಣೆ ಇರಬೇಕು ಅಂತ ದಯಾಭೂತೇಶು. ಅಲೋಲುಪ್ತ್ವಂ, ಲೋಲುಪತೆ ಅಂದರೆ ತುಂಬ ಆಸೆ ಆಕಾಂಕ್ಷೆಗಳು, ಅತಿಯಾದ ದುರಾಸೆಗಳಿಗೆ ಬೀಳ್ಬೇಡಿ, ಅದು ಸಜ್ಜನರ ಲಕ್ಷಣ ಆಗಲ್ಲ ಅಂತ. ಮಾರ್ಧವಂ, ಮೃದು ಭಾವಗಳು ಅಂದರೆ ಅವರ ಸ್ವಭಾವ, ಅವರ ದೇಹದ ವರ್ತನೆಗಳೆಲ್ಲ ಮತ್ತೊಬ್ಬರಿಗೆ ಹಿತವಾಗಿ ಇರುವಂತೆ ನಡ್ಕೊಳ್ಬೇಕು. ಹ್ರೀಹಿ ಅಚಾಪಲಂ, ಲಜ್ಜೆ ಇರಬೇಕು ಅಂತ ಹೇಳಿದ್ದಾರೆ.
ದುರಾಸೆಗಳಿರಬಾರ್ದು. ಅಚಾಪಲಂ. ತೇಜ ಅಂದರೆ ಪರಾಕ್ರಮ, ಕ್ಷಮ ಅಂದರೆ ಕ್ಷಮಾಗುಣ, ಧೃತಿ ಅಂದರೆ ಧೈರ್ಯ, ಶೌಚ ಅಂದರೆ ಮನಃಶುದ್ಧಿ ಬಾಹ್ಯ ಶುದ್ಧಿ ಎರಡೂ ಇರಬೇಕು. ನನ್ನ ಮನಸ್ಸು ನಿರ್ಮಲವಾಗಿದೆ ಅಂತ ಬಾಹ್ಯವಾಗಿ ಕೊಳಕು ಇರೋದಲ್ಲ, ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಅದ್ರೋಹ, ಯಾರಿಗೂ ಉದ್ದೇಶಪೂರ್ವಕವಾಗಿ ದ್ರೋಹಗಳನ್ನು ಮಾಡಬಾರದು. ನಾತಿಮಾನಿತ, ಅತಿಯಾದ ಅಹಂಕಾರವನ್ನು ಹೊಂದಬಾರದು. ಅತಿಯಾದ ಅಹಂಕಾರಗಳು ಆತ್ಮಪ್ರತಿಷ್ಠೆ ಅಂತಾರಲ್ಲ, ತನ್ನ ಕೀರ್ತಿಗಾಗಿ ಹಂಬಲಿಸುವುದು, ಆತ್ಮಪ್ರತಿಷ್ಠೆಯನ್ನು ಹೊಂದುವುದು, ಇದೆಲ್ಲವೂ ಕೂಡ ಒಳ್ಳೆಯದಲ್ಲ. ಅತಿಮಾನಿತ ಒಳ್ಳೆಯದಲ್ಲ. ಹೀಗೆ 26 ಗುಣಗಳನ್ನು ಸಂಗ್ರಹ ಮಾಡ್ತಾನೆ. ಅಭಯಂ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ, ಅಹಿಂಸಾ ಸತ್ಯಂ ಅಕ್ರೋಧ, ತ್ಯಾಗಶಾಂತಿರಪೈಶುನಂ, ದಯಾಭೂತೇಶು ಅಲೋಲುಪ್ತ್ವಂ, ಮಾರ್ದವಂ ಹ್ರೀಹಿ ಅಚಾಪಲಂ, ತೇಜಕ್ಷಮಾ ಧೃತಿಶೌಚಂ, ಅದ್ರೋಹೋ ನಾತಿಮಾನಿತ, ಭವಂತಿ ಸಂಪದಂ ದೈವಿ ಅಂತ ಅಭಿಜಾತಸ್ಯ ಭಾರತ ಅಂತ ದೈವಿ ಗುಣದಿಂದ ಹುಟ್ಟಿದವನ ಸಜ್ಜನಿಕೆಯೆಲ್ಲ ಹೀಗೇ ಇರುತ್ತೆ ಅಂತ. ಇದಕ್ಕೆಲ್ಲ ಈ ಗುಣಗಳನ್ನೆಲ್ಲ ಒಂದು ಕಡೆ ಕಾಣ್ಬೋದು. ಅಂದರೆ ಪುರಂದರದಾಸರು, ಕನಕದಾಸರು, ಜಗನ್ನಾಥದಾಸರು, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಒಂದು ದೊಡ್ಡ ಜ್ಞಾನಿಗಳ ಬೇಕಾದಷ್ಟು ಜನ ಇದ್ದಾರೆ. ಇಂತಹ ಸಾಧಕೋತ್ತಮರೇ ಅನೇಕ ಮಂದಿ ಇದ್ದಾರೆ. ಇದು ದೈವಿ ಗುಣಗಳಾಗಿರುತ್ತೆ ಅಂತ ಹೇಳಿ ಮುಂದೆ ಆಸುರಿ ಗುಣಗಳನ್ನು ಇದಾದರೆ ಲೆಕ್ಕ ಮಾಡಿ ಹೇಳ್ಬೋದು. ಆಸುರಿ ಗುಣಗಳು ಅನಂತ, ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅದನ್ನು ಪಟ್ಟಿ ಮಾಡಿ ಕೃಷ್ಣ ಹೇಳ್ತಾನೆ. ಮೊದಲನೆಯದ್ದೇ ಜಂಬ, ಆಸುರಿ ಗುಣ. ದಂಭ, ದರ್ಪ, ಇನ್ನೊಬ್ಬರ ಮೇಲೆ ಹೋಗುವುದು, ಹೊಡೆಯುವುದೇ, ಒಂಥರ ರೌಡಿಸಮ್. ದರ್ಪ ಅಂದರೆ ರೌಡಿಸಮ್. ಅಭಿಮಾನಶ್ಚ, ನಾನೇನು ಅನ್ನುವ ಏನೂ ಇರಲ್ಲ ಅವನಲ್ಲಿ, ಅಂತಃಸತ್ವವೇ ಇರಲ್ಲ, ಆದರೂ ಒಂದು ದುರಭಿಮಾನ. ಕ್ರೋಧ, ಅವನ ಹತ್ತಿರ ಹೋಗಲಿಕ್ಕೆ ಭಯ, ಯಾವಾಗಲೂ ಕೋಪ. ಪಾರುಷ್ಯಮೇವಚ, ಕಾಠಿಣ್ಯ ಇರುತ್ತೆ. ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ ಅಂತ ಬೇಗ ಮುಗಿಸ್ಬಿಟ್ಟಿದ್ದಾನೆ ಕೃಷ್ಣ. ಯಾಕೆಂದರೆ ಝಳ ಜಾಸ್ತಿ ಇದೆ ಅಲ್ಲಿ, ಅದನ್ನು ಹೆಚ್ಚು ಹೇಳಲಿಕ್ಕೆ ಹೋದರೆ ಎಲ್ಲಿ ಬಂದ್ಬಿಡುತ್ತೋ ಆ ದುರ್ಗುಣಗಳು ಅಂತ ಇಷ್ಟು ಹೇಳಿ ಹೇಳ್ತಾನೆ. ನೀವು ದೈವಿ ಗುಣಗಳೆಲ್ಲ ಏನಿದೆ ಅಂದರೆ ಕೆಲವೊಮ್ಮೆ ಸ್ವರೂಪಭೂತವಾದ ಗುಣಗಳು ಮುಚ್ಚಿ ಹೋಗಿರುತ್ತೆ. ಇದನ್ನು ತಿಳ್ಕೊಂಡು ಇಲ್ಲ ನಾನು ದೈವಿ ಗುಣದ ಕಡೆ ಸಾಗಬೇಕು ಅಂತ ನೀವು ಬಾಹ್ಯವಾಗಿ ಪ್ರಯತ್ನ ಮಾಡಿದರೆ ಅದು ನಿಮ್ಮ ನೈಜವಾದ ಗುಣಗಳೇ ಆಗಿರುತ್ತೆ. ಅದಕ್ಕೆ ನೀವು ಪ್ರಯತ್ನ ಮಾಡಿ. ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ನಾನು ಪಟ್ಟಿ ಮಾಡಿದ ದೈವಿ ಗುಣಗಳು ಯಾರಲ್ಲಿದೆ ಅವರು ಯಾವತ್ತೂ ಈ ಪ್ರಕೃತಿ ಬಂಧನಕ್ಕೆ ಸಿಕ್ಕಾಕೊಳ್ಳಲ್ಲ. ಇದೆಲ್ಲ ತಾತ್ಕಾಲಿಕ. ಯಾರಲ್ಲಿ ಆಸುರಿ ಗುಣಗಳಿದೆ, ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ ಅಂತೆಲ್ಲ ಹೇಳಿದೆ, ಅಂಥ ಗುಣ ಇದ್ದವರು ಯಾವತ್ತೂ ಕೂಡ ಈ ದುಃಖಗಳಿಂದ ಬಿಡುಗಡೆ ಹೊಂದೋದೇ ಇಲ್ಲ. ಅವರಿಗೆ ಸುಖದ ಸ್ಥಿತಿಯಿಂದ ಹೊರಗೆ ಬರಲ್ಲ ಸಜ್ಜನರಾದವರು. ದುರ್ಜನರಾದವರು ದುಃಖದ ಸ್ಥಿತಿಯಿಂದ ಹೊರಗೆ ಬರಲಿಕ್ಕಾಗಲ್ಲ. ಆದ್ದರಿಂದ ಜಗತ್ತಿನ ಸೃಷ್ಟಿಗಳಲ್ಲಿ ಎಲ್ಲರೂ ಸಾತ್ವಿಕರಿಲ್ಲ, ಎಲ್ಲರೂ ಕೆಟ್ಟವರು ಅಂತ ಇಲ್ಲ, ಆಯಿತಾ? ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಸಾತ್ವಿಕರಲ್ಲ. 2 ಜೀವರಾಶಿಗಳಿದ್ದಾರೆ. ಒಂದು ತುಂಬ ಕೆಟ್ಟವರು, ತುಂಬ ಒಳ್ಳೆಯವರು ಅಂತ. ಅದರ ನಡುವೆ ಇನ್ನೊಬ್ಬರಿದ್ದಾರೆ, ಅವ್ರ ಬಗ್ಗೆ ಕೃಷ್ಣ ಮಾತಾಡಲೇ ಇಲ್ಲ. ಯಾಕೆಂದರೆ ಏನಂತ ಮಾತಾಡೋದು ಅವ್ರ ಬಗ್ಗೆ ಅಂತ ಉದಾಸೀನ ಮಾಡಿದ್ದಾನೆ. ಇದ್ದಾರೆ ಇನ್ನೊಂದು ವರ್ಗ, ಕೆಲವೊಮ್ಮೆ ಕೆಟ್ಟವರು, ಕೆಲವೊಮ್ಮೆ ಒಳ್ಳೆಯವರು. ಅದರಿಂದ ಯಾವ ಥರನೂ ಬಿಹೇವ್ ಮಾಡಲಿಕ್ಕಾಗಲ್ಲ ಅಂತ ಅದನ್ನು ನಿತ್ಯ ಸಂಸಾರಿ ಚೇತನರು ಅಂತ ಕರೀತಾರೆ. ಈ ತುಂಬ ಕೆಟ್ಟವರು ಏನಿದ್ದಾರೆ ಅವರು ಶಾಶ್ವತವಾದ ನರಕಗಳಿಗೆ ಹೋಗ್ತಾರೆ. ನಿತ್ಯ ದುಃಖ. ಕೃಷ್ಣನೇ ಹೇಳಿದ್ದಾನೆ. ಅಂದರೆ ಅಂಧಂತಮಸ್ಸು ಅಂತ ಕೆಲವರು ಆಪಾದನೆ ಮಾಡ್ತಾರೆ. ಈ ಮಧ್ವಾಚಾರ್ಯರು ಬಂದು ನಿತ್ಯ ನರಕವನ್ನು ಹೇಳಿದರು ಅಂತ. ಮಧ್ವಾಚಾರ್ಯ ಹೇಳಿದ್ದಲ್ಲ, ಅದು ಫ್ಯಾಕ್ಟ್ ಇರುವ ಸ್ಥಿತಿ. ಅದನ್ನು ಕೃಷ್ಣನೇ ಹೇಳಿದ್ದಾನೆ. ಅದನ್ನು ಮುಂದೆ ಅವರು ಕಾಮೋಪಭೋಗ ಪರಮ ಏತಾವೃತಿ ನಿಶ್ಚಿತಾಹ ಅಂತ ಅನೇಕ ಚಿತ್ತ ವಿಭ್ರಾಂತಾಹ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೆ ಅಶುಚೌ ಮುಂದೆ ಹೇಳ್ತಾನೆ ಅದನ್ನು. ಕಾಮಭೋಗೇಶು ಪ್ರಸಕ್ತಾಹ ಅಶುಚೇ ನರಕೋ ಪತಂತಿ. ಎಂದೂ ಮಡಿಯಾಗದೇ ಇರುವ ನರಕ, ಅದನ್ನು ಅಂಧಂತಮಸ್ಸು ಅಂತ ಕರೆದಿದ್ದಾರೆ. ನಾವು ನರಕಕ್ಕೆ ಹೋಗ್ತೇವೆ, ಎಲ್ಲರೂ ಸತ್ತ ಮೇಲೆ ನರಕಕ್ಕೆ ಹೋಗೋದು, ಅದು ಹೇಳಲಿಕ್ಕೆ ಭಯ ಆದ್ರಿಂದ ವೈಕುಂಠಕ್ಕೆ ಹೋದ್ರು ಅಂತ ವೈಕುಂಠ ಸಮಾರಾಧನೆ ಅಂತಾರೆ. ಹೋಗುದು ನರಕಕ್ಕೆ. ಹೌದು ಆಚಾರ್ಯ, ಯಾರೇ ಸತ್ರು ವೈಕುಂಠ ಸಮಾರಾಧನೆ, ನರಕ ಸಮಾರಾಧನೆ ಅಂತ ಯಾರು ಮಾಡೋದೇ ಇಲ್ಲ. ಅದು ತುಂಬಾ ಕೆಟ್ಟದನ್ನ ಒಳ್ಳೆ ಶಬ್ದನಿಂದ ಹೇಳ್ತಾರೆ. ಈಗ ಮಂಗಳವಾರ ಅಂತಾರೆ, ಅಮಂಗಳವಾರ ಅದು ಕುಜವಾರ. ಅದು ಆ ಅಮಂಗಳ ಗ್ರಹವನ್ನ ಮಂಗಳ ಅಂತ, ಅಮಂಗಳಸ್ಯ ವಾರಸ್ಯ ಮಂಗಳ ಇತಿ ಕಥ್ಯತೆ ಅಂತ. ಯಾವುದು ಕೆಟ್ಟದ್ದು ಅದನ್ನು ಒಳ್ಳೆಯ ಶಬ್ದದಿಂದ ಹೇಳ್ತಾರೆ. ಉದಾಹರಣೆಗೆ ಪುಣ್ಯಜನ ಅಂತ ಕರೆಯೋದು. ನೀವೇನೋ ಒಳ್ಳೇದು ಅಂತ ಅನ್ಕೊಳ್ಬೇಡಿ. ಎಂತಹ ಪುಣ್ಯಜನ ನೀವು ಅಂದರೆ ರಾಕ್ಷಸ ಅಂತ ಅರ್ಥ. ಅವ್ರನ್ನ ಹೇಳುವ ಕ್ರಮ ಹಾಗೆ. ನಮ್ಮ ಮನಸ್ಸಲ್ಲಿ ಕೆಟ್ಟದ್ದು ಬರಬಾರ್ದು ಅಂತ ಆ ಥರ ಒಳ್ಳೆಯದ್ರಲ್ಲಿ ಹೇಳೋದು. ಅದೇ ಅಂದರೆ ಆದ್ರಿಂದ ಮಡಿಯಾಗುವ ನರಕ ಅಂತ ಇದೆ.
ನಾವೆಲ್ಲ ಹೋಗುವ ನರಕ, ಒಂದ್ಸಲಿ ವಧೆ ತಿಂದು ಎಲ್ಲ ನಾವು ಮಾಡಿದ ತಪ್ಪುಗಳನ್ನೆಲ್ಲ ಶೋಧನೆ ಮಾಡಿಕೊಂಡು ಬರುವ ನರಕ, ಆ ನರಕ ಅಲ್ಲ. ಈ ಆಸುರಿ ಗುಣ ಇದ್ದವರಿಗೆ ಅಶುಚಿಯಾದ ನರಕ, ಎಂದೂ ಉತ್ಥಾನವೇ ಇಲ್ಲದೆ ಇರುವ ನರಕ. ಸದ್ಗುಣಗಳಿಗೆ ಎಂದೂ ತಿರುಗಿ ಬರದೇ ಇರುವ ಸುಖದ ತಾಣ, ದುರ್ಗುಣಿಗಳಿಗೆ ಎಂದೂ ತಿರುಗಿ ಬರದೇ ಇರುವಂತಹ ನಿತ್ಯ ನರಕ. ಅದು ಎರಡನ್ನೂ ಕೃಷ್ಣನೇ ಇಲ್ಲಿ ಈ 16ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾನೆ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.